ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾವಿವಾಗ ಶ್ರೀ ಬಂಡೆ ಮಹಾಕಾಳಿ ತಾಯಿಯವರ ದೇವಸ್ಥಾನಕ್ಕೆ ಹೋಗೋಕ್ಕೆ ಹೊರಟಿದ್ದೀವಿ. ಹೋಗೋಕ್ಕೆ ಮುಂಚೆ ನಮ್ಮ ಮಮ್ಮಿ ಮನೇಲಿ ಪೂಜೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೈ ಮುಗಿದು ಹೊರಟಿದ್ದೀವಿ. ನಾವು ಅಪ್ಪನೂ ಹಂಗೆ ಎಲ್ಲನೂ ರೆಡಿಯಾಗಿ ದೇವ್ರನ್ನ ಮುಕ್ಕೊಂಡು ಇವಾಗ ಮನೆ ಬಿಡ್ತಿದ್ದೀವಿ. ಫೈನಲ್ ಆಗಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಇದೇ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನ. ನೋಡ್ಬೋದು ನೀವೇ ಎಷ್ಟು ಜನಗಳಿದ್ದಾರೆ ರಶಲ್ಲಿ. ಈ ದೇವಸ್ಥಾನ 1200 ವರ್ಷದ ಹಳೆಯ ದೇವಸ್ಥಾನ ಎಂದು ನಂಬಲಾಗುತ್ತದೆ. ಇತಿಹಾಸದಲ್ಲಿ ಕಟ್ಟಲ್ಪಟ್ಟ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ನಮ್ಗೆ ಎಷ್ಟೇ ಕಷ್ಟಗಳಿದ್ರೂ ಎಲ್ಲ ಪರಿಹಾರ ಆಗುತ್ತೆ ಫ್ರೆಂಡ್ಸ್. ಹಂಗೆ ಹೋದರೆ ಇಲ್ಲಿ ತಡೆ ಹೊಡೆಯುವ ಸ್ಥಳ. ನಮ್ಗೆ ಏನೇ ಮಾಟ ಮಂತ್ರ ಕಂದೃಷ್ಟಿ ಇದ್ರೂ ಈ ದೇವಸ್ಥಾನಕ್ಕೆ ಹೋಗಿ ತಡೆ ಹೊಡೆದ್ರೆ ಎಲ್ಲ ಹೋಗುತ್ತೆ ಅನ್ನೋ ನಂಬಿಕೆ. ಈ ದೇವಸ್ಥಾನದಲ್ಲಿ ಎಲ್ಲ ದೇವರು ಇದ್ದಾರೆ. ನೋಡ್ಬೋದು ಮುನೇಶ್ವರ ದೇವರಿದ್ದಾರೆ. ಮತ್ತೆ ಇಲ್ಲಿ ಕಾಣಿಸ್ತಿರುವ ತ್ರಿಶೂಲದಲ್ಲಿ ನಿಂಬೆನ ಹಾಕಿ ನಮ್ಮ ಕಷ್ಟ ಏನೇ ಬೇಡ್ಕೊಂಡ್ರೂ ಎಲ್ಲ ಪರಿಹಾರ ಆಗುತ್ತೆ ಅಂತ ನಂಬಲ್ಪಡುತ್ತದೆ. ನಾವು ಹಂಗೆ ಮುನೇಶ್ವರ ದೇವ್ರನ್ನ ಬೇಡ್ಕೊಂಡು ತ್ರಿಶೂಲದಲ್ಲಿ ನಿಂಬೆನ ಚುಚ್ಚಿ ಮುಂದೆ ಗರ್ಭಗುಡಿಯಲ್ಲಿ ಹೋಗೋಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ತಿದ್ದೀವಿ. ಈ ದೇವಸ್ಥಾನದಲ್ಲಿ ಏನು ವಿಶೇಷ ಅಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತು ಪೌರ್ಣಮಿ ದಿನಗಳಲ್ಲಿ ವಿಶೇಷ ಅಭಿಷೇಕವನ್ನು ನಡೆಸಲಾಗುತ್ತದೆ. ನಾವು ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಿರುವಾಗ ಅಭಿಷೇಕ ಮಾಡೋಕ್ಕೆ ತಗೊಂಡು ಹೋಗ್ತಿದ್ರು ಫ್ರೆಂಡ್ಸ್ ಒಳಗಡೆ. ನೋಡಿ ಫ್ರೆಂಡ್ಸ್, ತ್ರಿಶೂಲದಲ್ಲಿ ನಿಂಬೆನ ಚುಚ್ಚಿ ಅವ್ರವ್ರ ಕಷ್ಟಗಳನ್ನ ಬೇಡ್ಕೊತಿದ್ದಾರೆ. ತುಂಬ ರಶ್ ಫ್ರೆಂಡ್ಸ್. ನಾವು ಹೋದಾಗ ಫೈನಲ್ ಆಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಪೂಜಾರಿಗಳು ಫೋನೆಲ್ಲ ಅಲೋವಿಲ್ಲ, ವೀಡಿಯೋ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ರಿಂದ ಒಳಗಡೆ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಫೈನಲ್ ಆಗಿ ದರ್ಶನ ಮುಗಿಸ್ಕೊಂಡು ನಾವು ಈಚೆ ಬಂದು ನೋಡಿದ್ರೆ ತುಂಬ ಜನಗಳು, ತುಂಬ ಭಕ್ತಾದಿಗಳು ದೇವ್ರನ್ನ ನೋಡಿ ಬಂದು ನಿಂತ್ಕೊಂಡಿದ್ರು. ನೀವೇ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ, ಎಷ್ಟು ಜನಗಳು ತುಂಬಿದ್ದಾರೆ ಅಂತ. ಆದರೂ ಜನ ಇರೋ ಪ್ಲೇಸಲ್ಲಿ ನಾವು ಏನು ವಸ್ತು ತಗೊಂಡು ಹೋಗ್ತೀವೋ ಅದೆಲ್ಲ ನಾವು ಕಳ್ಕೊಂಡಿರೇ ಇರೋದು ನಮ್ಮ ಜವಾಬ್ದಾರಿ. ನೆಕ್ಸ್ಟ್ ಇಲ್ಲಿ ಅಗ್ನಿ ಹೋಮ ಮಾಡ್ತಿದ್ರು, ಅದನ್ನು ನಾವು ನೋಡಿ ಅಲ್ಲಿನೂ ನಾವು ಸ್ವಲ್ಪ ಹೊತ್ತು ನಿಂತಿದ್ವಿ ಫ್ರೆಂಡ್ಸ್. ಹಂಗೆ ಫ್ರೆಂಡ್ಸ್ ವಿಡಿಯೋದಲ್ಲಿ ನೋಡ್ಬೋದು ಹಲವಾರು ದೇವತೆಗಳನ್ನ ತಂದು ನಿಲ್ಲಿಸಿದ್ದಾರೆ. 6 ದೇವ್ರುಗಳನ್ನ ತಂದು ನಿಲ್ಲಿಸಿದ್ದಾರೆ ಫ್ರೆಂಡ್ಸ್ ದೇವಸ್ಥಾನದಲ್ಲಿ. ಹಂಗೆ ನಾವು ತ್ರಿಶೂಲದಲ್ಲಿ ನಿಂಬೆನೆಲ್ಲ ಚುಚ್ಚಿಬಿಟ್ಟು ನಾವು ಕಷ್ಟಗಳೆಲ್ಲ ಪರಿಹಾರ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊತಿದ್ದೀವಿ ಫ್ರೆಂಡ್ಸ್. ಈ ದೇವಸ್ಥಾನ ಪುರಾತನ ಕಾಲದಿಂದ ಬಂದಿದ್ದು ಅಂತ ನಂಬಲ್ಪಡುತ್ತದೆ ಫ್ರೆಂಡ್ಸ್. ಇಲ್ಲಿ ಏನು ಬೇಡಿದ್ರೂ ಎಲ್ಲ ನೆರವೇರುತ್ತೆ. ನೀವು ನಿಮ್ಮ ಕುಟುಂಬದ ಸಮೇತ ಹೋಗಿ ದೇವ್ರನ್ನ ನೋಡ್ಕೊಂಡು ಬನ್ನಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಜನ ಜಾಸ್ತಿ ಇರೋದ್ರಿಂದ ನಾವು ಅಲ್ಲಿ ತುಂಬ ಹೊತ್ತು ನಿಲ್ಲಕ್ಕಾಗಿಲ್ಲ ಫ್ರೆಂಡ್ಸ್. ನಾವು ಹೊರಗಡೆ ಇರೋ ದೇವ್ರನ್ನ ಮುಗಿದ್ಕೊಂಡು ತಿರುಗಿ ನೋಡಿದ್ರೆ ಎಷ್ಟು ಜನ ಇದ್ದಾರೆ ನೋಡಿ ಫ್ರೆಂಡ್ಸ್. ನೀವೇ ತುಂಬ ರಶ್. ದೇವಸ್ಥಾನನೇ ಆ ದಿನ ತುಂಬ ರಶ್ ಆಗಿತ್ತು. ನೀವು ಯಾವಾಗಾದರೂ ಫ್ರೀ ಆಗಿದ್ದಾಗ ನಿಮ್ಮ ಕುಟುಂಬದ ಸಮೇತ ಹೋಗಿ ಬನ್ನಿ ಫ್ರೆಂಡ್ಸ್, ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ತುಂಬ ಶಕ್ತಿ ಇರುವ ದೇವರು ಅಂತ ನಂಬಲ್ಪಡುತ್ತದೆ ಫ್ರೆಂಡ್ಸ್. ಹಳೆಗಾಲದಲ್ಲಿ ಕಟ್ಟಿರೋ ದೇವಸ್ಥಾನ, 1200 ವರ್ಷಗಳ ಹಿಂದೆ ಕಟ್ಟಿರೋ ದೇವಸ್ಥಾನದಲ್ಲಿ ಇವಾಗವರೆಗೂ ಇಷ್ಟು ಜನ ಬರ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ದೇವ್ರು ಎಷ್ಟು ಪವರ್ಫುಲ್ ಅಂತ. ಜನ ಅಂತೂ ತುಂಬ ಹೋಗ್ಬಿಟ್ಟಿದ್ದು ಫ್ರೆಂಡ್ಸ್. ನೋಡ್ಬೋದು ನೀವೇ ವಿಡಿಯೋದಲ್ಲಿ. ನಾವು ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಮ್ಮ, ಎಲ್ಲರೂ ಚೆನ್ನಾಗೋದ್ಲಿ, ಎಲ್ಲರ ಕುಟುಂಬನೂ ಚೆನ್ನಾಗಿಕ್ಕೊಮ್ಮ, ಕಷ್ಟಗಳು ಎಲ್ಲರಿಗೂ ಪರಿಹಾರ ಕೊಡಮ್ಮ ಅಂತ ದೇವ್ರನ್ನ ಮುಕ್ಕೊಂಡು ನಾವು ಮನೆಗೆ ಹೊರಡೋ ಸಮಯ ಬಂದುಬಿಡ್ತು ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್, ವಿಡಿಯೋ ಎಂಡಿಗೆ ಬಂದುಬಿಟ್ವಿ. ನೋಡ್ಬೋದು ಜನಗಳು ಎಷ್ಟು ರಶ್ ಇದ್ದಾರೆ ಅಂತ. ನೀವು ಕುಟುಂಬದ ಸಮೇತ ದೇವಸ್ಥಾನಕ್ಕೆ ಬಂದೋಗಿ, ಎಲ್ಲರಿಗೂ ಒಳ್ಳೇದಾಗುತ್ತೆ, ಎಲ್ಲರೂ ಚೆನ್ನಾಗಿರ್ತೀರಾ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.